ಕಾಣ್ತಿದ್ಯಾ? ಕಾಣಿಸ್ತಿದೆ ಅಲ್ಲ? ಓಕೆ, ಆಯ್ತು, ಶುರು ಮಾಡೋಣ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಶುರು ಮಾಡೋಣ. ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭು ಕಿ ಜಯ, ಶ್ರೀ ವಿಶ್ವಂಭರ ಕಿ ಜಯ, ಶ್ರೀ ವಿಶ್ವಗುರು ಶೀಲ ಪ್ರಭುಪಾದ ಕಿ ಜಯ. ಅಧ್ಯಾಯ 8, ಸಾರ್ವಭೌಮ ಭಟ್ಟಾಚಾರ್ಯರ ಮನಾಂತರ. ಕಮಲಾಪುರದಿಂದ ಅಠಾರನಾಲಾಗೆ 1 ತಾಸಿನ ನಡೆಗೆ. ಏನಾಯ್ತು? ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ, ಬೇರೆ ಸೌಂಡ್ ಬರಬಾರ್ದು. ನಂದೊಬ್ಬರದ್ದು ಬಂದ್ರೆ ಸಾಕು. ಕಮಲಾಪುರದಿಂದ ಅಠಾರನಾಲಾಗೆ 1.5 ತಾಸಿನ ನಡೆಗೆ. ಆದರೆ ಭಾವೋನ್ಮಾದದಲ್ಲಿದ್ದ ಮಹಾಪ್ರಭುಗಳಿಗೆ ಆ ದಾರಿಯನ್ನು ಕ್ರಮಿಸಲಿಕ್ಕೆ 9 ತಾಸುಗಳೇ ಬೇಕಾದವು. ಅವರು ಅಠಾರನಾಲಾಗೆ ಬರುತ್ತಿದ್ದಂತೆ ಅವರ ಮನಸ್ಸು ಸಮಸ್ಥಿತಿಗೆ ಬಂತು. ಅವರು ಅಲ್ಲಿ ಭಾವಪರವಶತೆಯಿಂದ ವಿಮುಕ್ತರಾಗಿ ಭಕ್ತರೊಂದಿಗೆ ಕುಳಿತರು. ಸಾವಧಾನವಾಗಿ, ಸ್ವಾಮಿ ಜಗನ್ನಾಥನ ಬಳಿಗೆ ನನ್ನನ್ನು ಕರೆತಂದಿರುವ ನೀವು ನನ್ನ ಶುಭಾಕಾಂಕ್ಷಿಗಳು. ಈಗ ನಾನು ಜಗನ್ನಾಥನ ದರ್ಶನಕ್ಕೆ ಏಕಾಂಗಿಯಾಗಿ ನಿಮ್ಮ ಹಿಂದೆ ಅಥವಾ ನಿಮ್ಮಿಂದ ಮುಂದೆ ಹೋಗ ಬಯಸುತ್ತೇನೆ. ನೀವೇನು ಹೇಳುತ್ತೀರಿ ಎಂದು ಅವರ ಮುಂದೆ ಒಂದು ಪ್ರಶ್ನೆ ಇಟ್ಟರು. ಮುಕುಂದದತ್ತರು, ಮಹಾಪ್ರಭುಗಳೇ, ಎಲ್ಲರಿಗಿಂತ ಮುಂದೆ ಹೋಗಿ ಮೊದಲು ನೀವು ಜಗನ್ನಾಥನ ದರ್ಶನ ಮಾಡುವುದೇ ಸೂಕ್ತ ಎಂದು ಹೇಳಿದರು. ಮಹಾಪ್ರಭುಗಳು ಎದ್ದು ನಿಂತರು, ಭಕ್ತರಿಗೆ ಕೈ ಮುಗಿದರು. ಜಗನ್ನಾಥ ಮಂದಿರದತ್ತ ಒಂದೊಂದೇ ಹೆಜ್ಜೆ ಇಡಲು ಮುಂದಾದರು. ಆ ಸ್ಥಿತಿಯಲ್ಲಿ ಅವರು ಕುಳಿತುಕೊಂಡಿರಲಿಲ್ಲ, ನಿಂತರೂ ನಿಂತುಕೊಂಡಂತಿರಲಿಲ್ಲ. ನಡೆದು ದಣಿವಾಗಿದ್ದರೂ ಅವರು ದಣಿವಾಗದಂತಿದ್ದರು. ಅವರದ್ದೆನ್ನುವ ಎಲ್ಲದರಲ್ಲೂ ಕೃಷ್ಣ ಮತ್ತು ಕೃಷ್ಣನ ಪ್ರೀತಿ ಮಾತ್ರ ಇದ್ದಂತಿತ್ತು. ಅವರ ಮೈ ಮನಗಳ ದಾಹಕ್ಕೆ ಕೊನೆಗೂ ಶ್ರೀಕೃಷ್ಣನು ಕೃಪೆ ತೋರಿ ತನ್ನ ಬಳಿಗೆ ಕರೆಸಿಕೊಂಡ. ಈ ಬಗೆಯಲ್ಲಿ ಅವರು ಪುರಿ ಜಗನ್ನಾಥ ದೇವಾಲಯದ ಸಿಂಹದ್ವಾರಕ್ಕೆ, ದೇವಸ್ಥಾನದ ಪೂರ್ವ ಮುಖ್ಯ ದ್ವಾರ, ಬಂದು ನಿಂತರು. ಕೊನೆಗೂ ಸ್ವಾಮಿ ಜಗನ್ನಾಥನ ದರ್ಶನವು ತಮಗೆ ಪ್ರಾಪ್ತಿಯಾಯಿತು ಎಂದು ಯೋಚಿಸಿ ನಿಟ್ಟುಸಿರು ಬಿಟ್ಟರು. ಮಹಾಪ್ರಭುಗಳು ದೇವಸ್ಥಾನದ ಮೆಟ್ಟಿಲುಗಳನ್ನು ವೀಕ್ಷಿಸಿದರು. ಈ ಮೆಟ್ಟಿಲುಗಳನ್ನು ಹರಿನಾಮ ಕೀರ್ತನೆಯೊಂದಿಗೆ ಏರಬೇಕು ಎನ್ನುವ ಬಯಕೆ ಅವರಿಗಾಯಿತು. ಥಟ್ಟನೆ ಆದಿಶಂಕರರು ಜಗನ್ನಾಥ ಸ್ವಾಮಿಯನ್ನು ಸಂದರ್ಶಿಸಿದ ಸಂದರ್ಭದಲ್ಲಿ ರಚಿಸಿದ ಜಗನ್ನಾಥಾಷ್ಟಕವು ಅವರ ನಾಲಿಗೆಯಲ್ಲಿ ಬಂತು. ಕದಾಚಿತ್ ಕಾಲಿಂದಿ ತಟ ವಿಪಿನ ಸಂಗೀತಕರವೋ ಮೊಧಾಬೀರಿ ನಾರೀವದನ ಕಮಲಾಸ್ವಾದ ಮಧುಪಃ ರಮಾಶಂಭ ಬ್ರಹ್ಮಾಮರ ಅಮರಪತಿ ಗಣೇಶಾರ್ಚಿತ ಪದೋ ಜಗನ್ನಾಥ ಸ್ವಾಮಿ ನಯನಪಥಗಾಮಿ ಭವತು ಮೇ. ಭುಜೇ ಸವ್ಯೇ ವೇಣುಂ ಶಿರಸಿ ಶಿಖಿಪುಚ್ಛಂ ಕಟಿತಟೆ ದುಕೂಲಂ ನೇತ್ರಾಂತೆ ಸಹಚರ ಕಟಾಕ್ಷಂ ವಿದದತೆ ಸದಾ ಶ್ರೀಮದ್ ವೃಂದಾವನ ವಸತಿ ಲೀಲಾ ಪರಿಚಯೋ ಜಗನ್ನಾಥ ಸ್ವಾಮಿ ನಯನಪಥಗಾಮಿ ಭವತು ಮೇ. ಮಹಾಂಬೋಧೇಸ್ತೀರೆ ಕನಕ ರುಚಿರೆ ನೀಲಶಿಖರೆ ವಸನ್ ಪ್ರಸಾದಾಂತಹ ಸಹಜ ಬಲಭದ್ರೇಣ ಬಲಿನ ಸುಭದ್ರ ಮಧ್ಯಸ್ಥಃ ಸಕಲ ಸುರ ಸೇವಾವಸರದೋ ಜಗನ್ನಾಥ ಸ್ವಾಮಿ ನಯನಪಥಗಾಮಿ ಭವತು ಮೇ. ಕೃಪಾಪಾರವಾರ ಜಲದ ಶ್ರೇಣಿ ರುಚಿರೋ ರಮಾವಾಣೀ ರಾಮಃ ಸ್ಫುರದಮಲ ಪಂಕೇರುಹ ಮುಖಃ ಸುರೇಂದ್ರೈರಾರಾಧ್ಯಃ ಶ್ರುತಿಗಣಶಿಖಾ ಗೀತಚರಿತೋ ಜಗನ್ನಾಥ ಸ್ವಾಮಿ ನಯನಪಥಗಾಮಿ ಭವತು ಮೇ. ರಥಾರೂಢೋ ಗಜ್ಜನ್ಪದಿ ಮಿಲಿತ ಭೂದೇವ ಪಟಲೈಃ ಸ್ತುತಿ ಪ್ರಾದುರ್ಭಾವಂ ಪ್ರತಿಪದಂ ಉಪಾಕರ್ಣ್ಯಃ ಸದಯಃ ದಯಾ ಸಿಂಧುರ್ಬಂಧು ಸಕಲ ಜಗತಾಂ ಸಿಂಧು ಸುತಯ ಜಗನ್ನಾಥ ಸ್ವಾಮಿ ನಯನಪಥಗಾಮಿ ಭವತು ಮೇ. ಪರಬ್ರಹ್ಮ ಪೀಡಾಃ ಕುವಲಯದಲೋತ್ಫುಲ್ಲ ನಯನೋ ನಿವಾಸಿ ನೀಲಾದ್ರೌ ನಿಹಿತ ಚರಣೋ ಅನಂತ ಶಿರಸಿ
ರಸಾನಂದೋ ರಾಧಾ ಸರಸ ವಪುರಾಲಿಂಗನ ಸುಖೋ ಜಗನ್ನಾಥ ಸ್ವಾಮಿ ನಯನಪಥಗಾಮಿ ಭವತು ಮೇ ನವೈಯಾಚೆ ರಾಜ್ಯಂ ನ ಚ ಕನಕ ಮಾಣಿಕ್ಯ ವಿಭವಂ ನ ಯಾಚೇಹಂ ರಮ್ಯಾಂ ನಿಖಿಲ ಜನಕಾಮ್ಯಾಂ ವರ ವಧೂಂ ಸದಾ ಕಾಲೇ ಕಾಲೇ ಪ್ರಮತ ಪತಿನಾ ಗೀತ ಚರಿತೋ ಜಗನ್ನಾಥ ಸ್ವಾಮಿ ನಯನಪಥಗಾಮಿ ಭವತು ಮೇ ಹರತ್ವಂ ಸಂಸಾರಂ ದ್ರುತತರಮಸಾರಂ ಸುರಪತೆ ಹರತ್ವಂ ಪಾಪಾನಾಂ ವಿತತಿಮಪಾರಾಂ ಯಾದವಪತೆ ಅಹೋ ದೀನೇ ಅನಾಥೆ ನಿಹಿತ ಚರಣೋ ನಿಶ್ಚಿತಮಿದಂ ಜಗನ್ನಾಥ ಸ್ವಾಮಿ ನಯನಪಥಗಾಮಿ ಭವತು ಮೇ ಜಗನ್ನಾಥ ಕಷ್ಟಕಂ ಪುಣ್ಯಂ ಯಹ ಪಠೇತ್ ಪ್ರಯತಃ ಶುಚಿಃ ಸರ್ವ ಪಾಪ ವಿಶುದ್ಧಾತ್ಮ ವಿಷ್ಣುಲೋಕಂ ಸಗಚ್ಚತಿ. ಅವರು ಈ ಶ್ಲೋಕಗಳನ್ನು ಪಠಿಸುತ್ತಾ ಮೆಟ್ಟಿಲುಗಳನ್ನೇರಿದರು. ಆಗ ಅವರ ಎದುರು ಇರುವ ಜಗನ್ನಾಥ ದೇವಸ್ಥಾನದ ಒಳಗಿನ ದ್ವಾರವು ಅವರನ್ನು ಬಾ ಎಂದು ಕರೆಯಿತು. ಅದನ್ನು ದಾಟಿ ದೇವಸ್ಥಾನದ ಒಳಗೆ ಅವರು ಪ್ರವೇಶಿಸಿದರು. ಜಗನ್ನಾಥ, ಬಲದೇವ ಮತ್ತು ಸುಭದ್ರೆಯರ ಬೃಹತ್ ವಿಗ್ರಹಗಳ ಮುಂದೆ ನಿಂತರು. ಸ್ವಾಮಿ ಜಗನ್ನಾಥನನ್ನು ನೋಡಿ ಮೈ ಮರೆತರು. ಅವರಿಗೆ ಜಗನ್ನಾಥನು ಬಾ ಅಪ್ಪಿಕೋ ಎಂದು ಹೇಳಿದಂತಾಯಿತು. ಅವರ ಕಾಲುಗಳು ಕುಸಿಯತೊಡಗಿದವು, ಕೈಗಳು ಸೋತವು, ಕಣ್ಣುಗಳು ಮಂಜಾದವು. ಮುಂದೇನು ಎನ್ನುವ ಮೊದಲೇ ಅವರು ದೈವೋನ್ಮಾದಕ್ಕೆ ಒಳಗಾಗಿ ಮೂರ್ಛೆ ಹೋಗಿ ದಿಢೀರನೆ ಕುಸಿದು ಬಿದ್ದರು. ಕಾವಲುಗಾರನೊಬ್ಬ ಮಹಾಪ್ರಭುಗಳು ಬೀಳುವುದನ್ನು ನೋಡಿದ. ಮಹಾಪ್ರಭುಗಳು ಅನುಚಿತವಾಗಿ ವರ್ತಿಸುತ್ತಿದ್ದಾರೆಂದು ತಿಳಿದು ಅವರನ್ನು ಬಡಿದೆಬ್ಬಿಸಬೇಕು ಎಂಬ ಧಾವಂತದಲ್ಲಿ ಆತ ಮಹಾಪ್ರಭುಗಳಿಗೆ ಚಡಿಯೇಟು ನೀಡಲು ಓಡಿ ಬಂದ. ಆ ಸಮಯದಲ್ಲಿ ಸಾರ್ವಭೌಮ ಭಟ್ಟಾಚಾರ್ಯರೆಂಬ ಮಹಾ ಶಾಂಕರ ಸಿದ್ಧಾಂತಿಗಳು ದೇವಾಲಯದಲ್ಲಿದ್ದರು. ಅವರು ಯಾರೀತ, ಈತ ದಿಢೀರಾಗಿ ಬೀಳಲು ಕಾರಣವೇನು ಎಂದು ಕುತೂಹಲಗೊಂಡು ಮಹಾಪ್ರಭುಗಳ ಸಮೀಪಕ್ಕೆ ಧಾವಿಸಿ ಬಂದರು. ಸಾರ್ವಭೌಮ ಭಟ್ಟಾಚಾರ್ಯರು ಮಹಾಪ್ರಭುಗಳ ಬಳಿ ಸಾರುತ್ತಿದ್ದ ಕಾವಲುಗಾರನನ್ನು ತಡೆದರು. ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಮಹಾಪ್ರಭುಗಳನ್ನು ಹತ್ತಿರದಿಂದ ಗಮನಿಸಿದರು. ಮನಸ್ಸಿನಲ್ಲಿ ಎಂಥ ಸುಂದರಾಂಗ, ಎಂಥ ತೇಜಸ್ವಿ ಎಂದುಕೊಂಡರು. ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ಈತನನ್ನು ಇಲ್ಲಿ ಬಿಡುವುದು ಸರಿಯಲ್ಲ ಎಂದು ಚಿಂತಿಸಿ ಕಾವಲುಗಾರ ಮತ್ತು ತಮ್ಮ ಕೆಲವು ಶಿಷ್ಯರ ಸಹಾಯದಿಂದ ಮಹಾಪ್ರಭುಗಳನ್ನು ತಮ್ಮ ಮನೆಗೆ ಕರೆದೊಯ್ದು ಸ್ವಚ್ಛವಾದ ಒಂದು ಕೋಣೆಯಲ್ಲಿ ಮಲಗಿಸಿದರು. ಮಹಾಪ್ರಭುಗಳು ಆಗಲೂ ನಿಶ್ಚೇತರಾಗಿಯೇ ಇದ್ದದ್ದನ್ನು ಗಮನಿಸಿದ ಭಟ್ಟಾಚಾರ್ಯರು ಅವರು ಬದುಕಿದ್ದಾರೋ ಅಥವಾ ವಿಧಿವಶರಾಗಿದ್ದಾರೋ ಎನ್ನುವುದನ್ನು ಪರೀಕ್ಷಿಸಲು ಮುಂದಾದರು. ಮಹಾಪ್ರಭುಗಳ ಮೂಗಿನ ಹೊರಳೆಗಳ ಬಳಿ ತಮ್ಮ ಬೆರಳನ್ನು ಹಿಡಿದು ಮಹಾಪ್ರಭುಗಳ ದೇಹದಲ್ಲಿ ಶ್ವಾಸೋಚ್ಛ್ವಾಸ ಇರುವುದನ್ನು ಖಚಿತಪಡಿಸಿಕೊಂಡರು. ಭಟ್ಟಾಚಾರ್ಯರು ಕುತೂಹಲದಿಂದ ಮಹಾಪ್ರಭುಗಳ ದೇಹ ಲಕ್ಷಣಗಳನ್ನು ಗಮನಿಸುತ್ತಾ ಹೋದರು. ತಕ್ಷಣ ಅವರಿಗೆ ಮಹಾಪ್ರಭುಗಳ ಸ್ಥಿತಿಯು ಶಾಸ್ತ್ರಗಳಲ್ಲಿ ಹೇಳಿರುವ ಸಾಮಾನ್ಯ ಮನುಷ್ಯರು ಅನುಭವಿಸಲಾಗದಂತಹ ಸುದೀಪ್ತ ಸಾತ್ವಿಕ ಎನ್ನುವ ಪ್ರೇಮೋನ್ಮತ್ತ ಸ್ಥಿತಿ ಎನ್ನುವುದು ತಿಳಿಯಿತು. ಅವರು ಇದು ಬಹಳ ಅಪರೂಪ, ಕೇವಲ ನಿತ್ಯ ಮುಕ್ತರಿಗೆ ಮಾತ್ರ ಅನುಭವಿಸಲು ಸಾಧ್ಯವಿರುವ ಅಸಾಮಾನ್ಯ ದೈವೋನ್ಮಾದ ಸ್ಥಿತಿ ಎಂದು ಪರಮಾಶ್ಚರ್ಯಪಟ್ಟರು. ಅದೇ ಸುಮಾರಿಗೆ ಮಹಾಪ್ರಭುಗಳ ಇಚ್ಛಾನುಸಾರ ಅವರ ಹಿಂದೆ ದೂರದಲ್ಲಿ ನಡೆದು ಬರುತ್ತಿದ್ದ ಅವರ ಸಹಚರರು ನಿತ್ಯಾನಂದ ಪ್ರಭುಗಳ ಮುಂದಾಳತ್ವದಲ್ಲಿ ಜಗನ್ನಾಥ ದೇವಸ್ಥಾನದ ಸಿಂಹದ್ವಾರದ ಬಳಿ ಬಂದರು. ಆಗ ಅವರಿಗೆ ಸನ್ಯಾಸಿಯೊಬ್ಬರು ದೇಗುಲದ ಒಳಗೆ ಜಗನ್ನಾಥನ ದರ್ಶನ ಮಾಡುತ್ತಾ ಪ್ರಜ್ಞಾಹೀನನಾಗಿ ಬಿದ್ದ ಮತ್ತು ಸಾರ್ವಭೌಮ ಭಟ್ಟಾಚಾರ್ಯರು ಅವರನ್ನು ತಮ್ಮ ಮನೆಗೆ ಕೊಂಡೊಯ್ದ ವಾರ್ತೆಯು ಸಿಕ್ಕಿತು. ಅವರೆಲ್ಲರೂ ಆ ಸನ್ಯಾಸಿಗಳು ಬೇರಾರೂ ಆಗಿರಲು ಸಾಧ್ಯವಿಲ್ಲ, ಚೈತನ್ಯ ಮಹಾಪ್ರಭುಗಳೇ ಆಗಿರಬೇಕು ಎಂದುಕೊಂಡರು. ಅಷ್ಟರಲ್ಲಿ ನದಿಯಾ ಮೂಲದವರಾದ ಗೋಪಿನಾಥ ಆಚಾರ್ಯರು ಕಾಣಿಸಿಕೊಂಡರು. ಗೋಪಿನಾಥ ಆಚಾರ್ಯರಿಗೆ ಮುಕುಂದದತ್ತರ ಪರಿಚಯವಿತ್ತು. ಜಗನ್ನಾಥಪುರಿಯಲ್ಲಿ ಮುಕುಂದದತ್ತರನ್ನು ನೋಡಿದ ಆಚಾರ್ಯರು ಅಚ್ಚರಿಗೊಂಡರು. ನೀವೆಲ್ಲರೂ ದೇವರ ದರ್ಶನಕ್ಕಾಗಿ ಬಂದವರೇನು? ಚೈತನ್ಯ ಮಹಾಪ್ರಭುಗಳಲ್ಲಿ ಎಂದು ಅವರನ್ನು ವಿಚಾರಿಸಿದರು. ಮುಕುಂದದತ್ತರು, ಸ್ವಾಮಿ, ಮಹಾಪ್ರಭುಗಳು ಸನ್ಯಾಸ ಸ್ವೀಕಾರ ಮಾಡಿದ ನಂತರ ನಮ್ಮ ಜೊತೆ ಜಗನ್ನಾಥಪುರಿಗೆ ಬಂದರು. ಆದರೆ ಜಗನ್ನಾಥನ ದರ್ಶನಕ್ಕೆ ಒಬ್ಬಂಟಿಯಾಗಿ ನಮ್ಮನ್ನು ಬಿಟ್ಟು ಮುಂದೆ ನಡೆದು ಬಂದರು. ನಾವು ಅವರ ಹಿಂದೆ ಅವರನ್ನು ಅರಸುತ್ತಾ ಬಂದವರು.
ಜಗನ್ನಾಥನ ದರ್ಶನ ಮಾಡುತ್ತಲೇ ಮಹಾಪ್ರಭುಗಳು ದೈವೋನ್ಮಾದಕ್ಕೆ ಒಳಗಾಗಿ ಮೂರ್ಛೆ ಹೋದರು. ಆಗ ಅವರನ್ನು ಭಟ್ಟಾಚಾರ್ಯರು ತಮ್ಮ ಮನೆಗೆ ಕೊಂಡೊಯ್ದರು ಎಂಬ ಸುದ್ದಿ ಈಗಷ್ಟೇ ನಮಗೆ ದೊರೆಯಿತು ಎಂದರು. ಮುಂದುವರಿಸುತ್ತಾ, ಆಚಾರ್ಯರೇ, ನಾನು ನಿಮ್ಮ ಬಗ್ಗೆಯೇ ಆಲೋಚಿಸುತ್ತಿದ್ದೆ. ಅಷ್ಟರಲ್ಲಿ ನೀವೇ ಬಂದಿರಿ. ಮೊದಲು ನಮ್ಮನ್ನು ಭಟ್ಟಾಚಾರ್ಯರ ಮನೆಗೆ ಕರೆದೊಯ್ಯಿರಿ. ಅಲ್ಲಿ ಮಹಾಪ್ರಭುಗಳನ್ನು ನೋಡಿದ ಬಳಿಕ ನಾವು ಜಗನ್ನಾಥನ ದರ್ಶನ ಮಾಡುತ್ತೇವೆ ಎಂದರು. ಗೋಪಿನಾಥ ಆಚಾರ್ಯರು ಎಲ್ಲರನ್ನೂ ಕರೆದುಕೊಂಡು ಭಟ್ಟಾಚಾರ್ಯರ ಮನೆಯಾಚೆ ನಡೆದರು. ಭಟ್ಟಾಚಾರ್ಯರು ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತಿಸಿ ಉಪಚರಿಸಿದರು. ಎಲ್ಲರೂ ಮಹಾಪ್ರಭುಗಳನ್ನು ನೋಡಿ ಸಂತಸಗೊಂಡರು. ಆಗ ಭಟ್ಟಾಚಾರ್ಯರು ಮುಂದೆ ಬಂದು, ಈಗ ನೀವು ದೇವರ ದರ್ಶನ ಮಾಡಿ ಬನ್ನಿ ಎನ್ನುತ್ತಾ ತಮ್ಮ ಮಗ ಚಂದನೇಶ್ವರನ ಜೊತೆ ಅವರನ್ನು ದೇವರ ದರ್ಶನಕ್ಕೆ ಕಳುಹಿಸಿದರು. ಜಗನ್ನಾಥನ ಸುಂದರ ಮೂರ್ತಿಯನ್ನು ನೋಡಿದ ಭಕ್ತರು ಆನಂದ ಪರವಶವಾದರು. ನಿತ್ಯಾನಂದರು ದೈವೋನ್ಮಾದಕ್ಕೆ ಒಳಗಾದರು. ಅವರು ಭಾವಪರವಶತೆಯಿಂದ ಇನ್ನೇನು ನೆಲದ ಮೇಲೆ ಬೀಳಬೇಕು ಎನ್ನುವಷ್ಟರಲ್ಲಿ ಭಕ್ತರು ಅವರನ್ನು ಹಿಡಿದು ನಿಲ್ಲಿಸಿದರು. ಅರ್ಚಕರು ಅದನ್ನು ನೋಡಿ ದೇವರ ಮೇಲೆ ಇದ್ದ ಹಾರವನ್ನು ತಂದು ನಿತ್ಯಾನಂದರಿಗೆ ಹಾಕಿದರು. ಇದರಿಂದ ಅವರ ಉನ್ಮಾದ ಸ್ಥಿತಿಯು ಶಾಂತವಾಯಿತು. ಪ್ರಭು ಜಗನ್ನಾಥನಿಗೆ ಹಾಕಲಾಗಿದ್ದ ಹೂವಿನ ಹಾರವು ನಿತ್ಯಾನಂದರ ಕೊರಳನ್ನು ಅಲಂಕರಿಸಿತು. ನಿತ್ಯಾನಂದರ ಬಳಗವು ಅದನ್ನು ನೋಡಿ ಹರ್ಷೋದ್ಗಾರ ಮಾಡಿತು. ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆಯನ್ನು ಮಾಡುತ್ತಾ ಕುಣಿದರು. ಆ ಆನಂದದಲ್ಲಿಯೇ ಅವರೆಲ್ಲರೂ ಭಟ್ಟಾಚಾರ್ಯರ ಮನೆಯಾಚೆ ನಡೆದರು. ಭಟ್ಟಾಚಾರ್ಯರ ಮನೆಗೆ ಬಂದ ಆ ತಂಡವು ಮತ್ತೆ ಹರಿನಾಮ ಸಂಕೀರ್ತನೆಯನ್ನು ದೊಡ್ಡದಾಗಿ ಮಾಡಿತು. ಅದು ತಾರಕಕ್ಕೇರಿದ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳು ಹರಿ ಹರಿ ಎಂದು ಉಚ್ಚ ಸ್ವರದಲ್ಲಿ ಹೂಂಕಾರ ಹಾಕುತ್ತಾ ಎದ್ದು ಕುಳಿದರು. ಭಟ್ಟಾಚಾರ್ಯರು ಅದನ್ನು ನೋಡಿ ಎದ್ದು ಬಂದರು. ಮಹಾಪ್ರಭುಗಳ ಪಾದಧೂಳಿಯನ್ನು ತಮ್ಮ ತಲೆಯ ಮೇಲೆ ಇರಿಸಿಕೊಂಡು ಕೈ ಮುಗಿದರು. ಭಟ್ಟಾಚಾರ್ಯರಿಗೆ ಮತ್ತು ಮಹಾಪ್ರಭುಗಳ ಭಕ್ತರಿಗೆ ಚೈತನ್ಯ ಮಹಾಪ್ರಭುಗಳು ಸಹಜ ಸ್ಥಿತಿಗೆ ಬರಲಿದ್ದು ಸಂತೋಷ ನೀಡಿತು. ಭಟ್ಟಾಚಾರ್ಯರು ಆ ಖುಷಿಯಲ್ಲೇ ಅಲ್ಲಿ ಇದ್ದ ಸಮಸ್ತರಿಗೂ, ನೀವೆಲ್ಲರೂ ಅಪರಾಹ್ನದ ಸ್ನಾನವನ್ನು ಮಾಡಿ ಬನ್ನಿ, ನಾನು ಎಲ್ಲರಿಗೆ ಜಗನ್ನಾಥನ ಪ್ರಸಾದದ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದರು. ಸಮುದ್ರ ಸ್ನಾನದ ಬಳಿಕ ಮಹಾಪ್ರಭುಗಳು ಮತ್ತು ಅವರ ಅನುಯಾಯಿಗಳು ಭಟ್ಟಾಚಾರ್ಯರ ಮನೆಗೆ ಮರಳಿ ಬಂದರು. ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು ರತ್ನಗಂಬಳಿ ಹಾಸಿ ಕೂರಿಸಿದರು. ಪುರಿ ಜಗನ್ನಾಥನಿಗೆ ಅರ್ಪಿಸಿದ್ದ ವಿಶೇಷ ಭಕ್ಷ್ಯಭೋಜ್ಯಗಳನ್ನು ಬಡಿಸಲಾರಂಭಿಸಿದರು. ಮಹಾಪ್ರಭುಗಳು, ನನಗೆ ಕೇವಲ ಬೇಯಿಸಿದ ತರಕಾರಿ ಪಲ್ಯವನ್ನು ನೀಡಿ ಇತರೆ ಭಕ್ತರಿಗೆ ಮಿಕ್ಕ ಉತ್ತಮ ಭಕ್ಷ್ಯಗಳನ್ನು ಕೊಡಿ ಎಂದು ವಿನಂತಿಸಿದರು. ಭಟ್ಟಾಚಾರ್ಯರು ಕೈ ಮುಗಿದು ಹೇಳಿದರು, ಇಂದು ನೀವೆಲ್ಲರೂ ದಯಮಾಡಿ ಜಗನ್ನಾಥನ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು. ಯಾರು ಏನನ್ನೂ ಬೇಡ ಎನ್ನಬಾರದು. ನಂತರ ಎಲ್ಲರಿಗೆ ಉತ್ಕೃಷ್ಟ ಹಾಲಿನ ವ್ಯಂಜನಗಳು, ಅನ್ನದ ಅಡಿಗೆಗಳು ಮತ್ತು ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ಬಡಿಸಿ ಉಪಚರಿಸಿದರು. ಊಟದ ನಂತರ ಭಟ್ಟಾಚಾರ್ಯರು ಮಹಾಪ್ರಭುಗಳಿಗೆ ಗೌರವ ಸಮರ್ಪಣೆ ಮಾಡಿದರು. ನಮೋ ನಾರಾಯಣಾಯ ಎಂದರು. ಮಹಾಪ್ರಭುಗಳು ಪ್ರತ್ಯುತ್ತರ ರೂಪವಾಗಿ ಕೃಷ್ಣೇ ಮತಿರಸ್ತು, ನಿಮ್ಮ ಲಕ್ಷ್ಯವು ಕೃಷ್ಣನ ಮೇಲಿರಲಿ ಎಂದು ಆಶೀರ್ವದಿಸಿದರು. ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಇದರಿಂದ ಚೈತನ್ಯ ಮಹಾಪ್ರಭುಗಳು ವೈಷ್ಣವ ಸನ್ಯಾಸಿ ಎಂದು ಮನದಟ್ಟಾಯಿತು. ಅವರು ಅಲ್ಲಿಯೇ ಇದ್ದ ತಮ್ಮ ಸಹೋದರಿಯ ಪತಿಯಾದ ಗೋಪಿನಾಥ ಆಚಾರ್ಯರನ್ನು ಕರೆದು ಚೈತನ್ಯ ಮಹಾಪ್ರಭುಗಳ ಪೂರ್ವಾಶ್ರಮದ ವಿವರಗಳನ್ನು ತಿಳಿದುಕೊಂಡರು. ಭಟ್ಟಾಚಾರ್ಯರಿಗೆ ತಮ್ಮ ತೀರ್ಥರೂಪರಾದ ಮಹೇಶ್ವರ ವಿಶಾರದರು, ಮಹಾಪ್ರಭುಗಳ ತಾತನವರಾದ ನೀಲಾಂಬರ ಚಕ್ರವರ್ತಿಯವರು ಸಹಪಾಠಿಗಳು ಎನ್ನುವುದು ತಿಳಿದಿತ್ತು. ಅವರು ಆ ಖುಷಿಯಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ, ನಿಮ್ಮ ಹಿರಿಯರು ನನ್ನ ಹಿರಿಯರಷ್ಟೇ ನನಗೆ ಪೂಜ್ಯರು ಎಂದರು. ನೀವು ಸನ್ಯಾಸಿಯೂ ಆಗಿರುವುದರಿಂದ ನಾನು ನಿಮ್ಮನ್ನು ಪೂಜ್ಯರೆಂದು ಪರಿಭಾವಿಸಿದ್ದೇನೆ, ನಿಮಗೆ ಸೇವಕನಾಗಿರಲು ಬಯಸುತ್ತೇನೆ ಎಂದು ಹೇಳಿದರು. ಚೈತನ್ಯ ಮಹಾಪ್ರಭುಗಳು ವಿನಮ್ರತೆಯಿಂದ, ನೀವು ವೇದಾಂತದ ಬೋಧಕರು, ಆ ಕಾರಣದಿಂದ ನೀವು ಜಗತ್ತಿಗೇ ಗುರುವಾಗಿ ಇರುವವರು. ನಾನೊಬ್ಬ ಯುವ ಸನ್ಯಾಸಿ, ಹೆಚ್ಚು ತಿಳಿದವನೂ ಅಲ್ಲ. ನಿಮ್ಮಂತ ಧೀಮಂತ ಗುರುಗಳ ಶಿಷ್ಯನಾಗಿರಬೇಕೆಂಬುದೇ ನನ್ನ ಬಯಕೆ ಎಂದು ಹೇಳಿದರು. ಭಟ್ಟಾಚಾರ್ಯರು ಮುಗುಳ್ನಕ್ಕರು. ಮಹಾಪ್ರಭುಗಳು ಪ್ರಸನ್ನರಾಗಿ, ಇನ್ನು ಮುಂದೆ ನಾನು ನಿಮ್ಮ ಆಶ್ರಯದಲ್ಲಿ ಇರುತ್ತೇನೆ. ನನಗೆ ಈ ದಿನ ದೇವಸ್ಥಾನದಲ್ಲಿ ಬಂದೊದಗಿದ ಕಂಟಕವು ನಿಮ್ಮಿಂದಾಗಿ ಪರಿಹಾರವಾಯಿತು. ಧನ್ಯವಾದಗಳು.
ನೀವು ಸದಾ ನನ್ನ ಮೇಲೆ ಕರುಣೆಯನ್ನು ತೋರಬೇಕು ಎಂದು ವಿನಂತಿಸಿದರು. ಭಟ್ಟಾಚಾರ್ಯರು ಗಂಭೀರವಾಗಿ, ಇನ್ನು ಮುಂದೆ ದೇವಸ್ಥಾನಕ್ಕೆ ನೀವು ಒಂಟಿಯಾಗಿ ಹೋಗುವುದಲ್ಲ, ನನ್ನ ಜೊತೆ ಅಥವಾ ನಾನು ಕಳುಹಿಸುವ ಜನರ ಜೊತೆ ನೀವು ಹೋಗಬೇಕು ಎಂದು ಆಜ್ಞಾಪಿಸಿದರು. ಚೈತನ್ಯ ಮಹಾಪ್ರಭುಗಳಿಗೆ ಅದು ಹಿತವಾಯಿತು. ಅವರು ವಿನಮ್ರವಾಗಿ, ನಾನು ಇನ್ನು ಮುಂದೆ ದೇವಸ್ಥಾನದ ಒಳಭಾಗವನ್ನು ಪ್ರವೇಶಿಸುವುದಿಲ್ಲ, ಗರುಡಗಂಬದ ಬಳಿಯೇ ನಿಂತು ದೇವರ ದರ್ಶನ ಮಾಡುತ್ತೇನೆ ಎಂದು ಕೈ ಮುಗಿದರು. ಭಟ್ಟಾಚಾರ್ಯರು ಮುದಗೊಂಡು ಗೋಪಿನಾಥ ಆಚಾರ್ಯರ ಕಡೆಗೆ ತಿರುಗಿ, ಈಗ ನೀವು ದಯಮಾಡಿ ಮಹಾಪ್ರಭುಗಳನ್ನು ಕರೆದೊಯ್ದು ಜಗನ್ನಾಥನ ದರ್ಶನ ಮಾಡಿಸಿ ಎಂದರು. ಮುಂದುವರಿಸುತ್ತಾ, ಆಮೇಲೆ ನೀವು ನನ್ನ ಸೋದರತ್ತೆಗೆ ಸೇರಿದ ನಿರ್ಜನ ಪ್ರದೇಶದಲ್ಲಿ ಮಹಾಪ್ರಭುಗಳಿಗೆ ವಸತಿಯ ವ್ಯವಸ್ಥೆಯನ್ನು ಮಾಡಬೇಕು ಎಂದು ಆದೇಶಿಸಿದರು. ಗೋಪಿನಾಥ ಆಚಾರ್ಯರು ಭಟ್ಟಾಚಾರ್ಯರ ಆದೇಶಗಳನ್ನೆಲ್ಲ ಪಾಲಿಸಿದರು. ಚೈತನ್ಯ ಮಹಾಪ್ರಭುಗಳಿಗೆ ದೇವರ ದರ್ಶನವನ್ನು ಮಾಡಿಸಿದರು. ವಾಸ್ತವ್ಯಕ್ಕೆ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ಮಾಡಿದರು. ಮರುದಿನ ಗೋಪಿನಾಥ ಆಚಾರ್ಯರು ಮುಕುಂದದತ್ತರೊಡನೆ ಹೋಗಿ ಭಟ್ಟಾಚಾರ್ಯರನ್ನು ಭೇಟಿ ಮಾಡಿದರು. ಭಟ್ಟಾಚಾರ್ಯರು ಅವರನ್ನು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ವಿಚಾರಿಸಿದರು. ಈ ಯುವ ಸನ್ಯಾಸಿಯು ಸ್ವಭಾವತಃ ವಿನಮ್ರನೂ ಸಾಧು ಸ್ವಭಾವದವನು, ಅತಿ ರೂಪವಂತನೂ ಆಗಿರುವವನು. ಈ ಕಾರಣಗಳಿಂದ ಅವನು ನನಗೆ ಇಷ್ಟವಾಗಿದ್ದಾನೆ. ಆತ ಯಾವ ಸಂಪ್ರದಾಯದಿಂದ ಸನ್ಯಾಸ ದೀಕ್ಷೆ ಪಡೆದಿರುವನು, ಅವನ ಹೆಸರೇನು ಎಂದು ಕೇಳಿದರು. ಗೋಪಿನಾಥ ಆಚಾರ್ಯರು ಅವರ ಸನ್ಯಾಸ ನಾಮಧೇಯ ಶ್ರೀಕೃಷ್ಣ ಚೈತನ್ಯ, ಅವರ ಸನ್ಯಾಸ ದೀಕ್ಷಾ ಗುರುಗಳು ಶ್ರೀ ಕೇಶವ ಭಾರತಿಯವರು ಎಂದು ಉತ್ತರಿಸಿದರು. ಅದಕ್ಕೆ ಭಟ್ಟಾಚಾರ್ಯರು, ಮಹಾಪ್ರಭುಗಳ ಸನ್ಯಾಸತ್ವದ ಹೆಸರೇನೋ ಒಳ್ಳೆಯದೇ, ಆದರೆ ಅವರು ಭಾರತೀಯ ಸಂಪ್ರದಾಯಕ್ಕೆ ಸೇರಿದವರಾಗುತ್ತಾರೆ. ಇದರಿಂದಾಗಿ ಅವರು ದ್ವಿತೀಯ ಶ್ರೇಣಿಯ ಸನ್ಯಾಸಿ ಎಂಬ ಅಭಿಪ್ರಾಯ ಮುಂದಿಟ್ಟರು. ಸಾರ್ವಭೌಮ ಭಟ್ಟಾಚಾರ್ಯರ ಈ ಮಾತಿನಿಂದ ಗೋಪಿನಾಥ ಆಚಾರ್ಯರಿಗೆ ಬೇಸರವಾಯಿತು. ಅವರು ವಿನಮ್ರವಾಗಿ, ಸ್ವಾಮಿ ಭಟ್ಟಾಚಾರ್ಯರೇ, ತಾವು ಮಹಾಪ್ರಭುಗಳನ್ನು ತಪ್ಪಾಗಿ ಅರ್ಥೈಸಿದ್ದೀರಿ. ಅವರು ಬಾಹ್ಯ ಶಿಷ್ಟಾಚಾರಕ್ಕೆ ಯಾವತ್ತೂ ಕಟ್ಟು ಬೀಳುವವರಲ್ಲ. ಅವರಿಗೆ ದೊಡ್ಡದೆನ್ನುವ ಸಂಪ್ರದಾಯದಿಂದ ಸನ್ಯಾಸ ಸ್ವೀಕರಿಸುವ ಅವಶ್ಯಕತೆಯೂ ಇಲ್ಲ ಎಂದರು. ಭಟ್ಟಾಚಾರ್ಯರು ಮುಗುಳ್ನಗುತ್ತಾ, ನಿಮ್ಮ ಮಹಾಪ್ರಭುಗಳು ಇನ್ನೂ ಯೌವನಾವಸ್ಥೆಯಲ್ಲಿಯೇ ಇದ್ದಾರೆ. ಅವರ ಅನುಭವವೂ ಕಡಿಮೆ. ಅಲ್ಲದೆ ಅವರು ಸುಂದರವಾದ ದೇಹವನ್ನೂ ಹೊಂದಿರುವುದರಿಂದ ಚಂಚಲೆಯರು ಅವರಿಗೆ ಆಕರ್ಷಿತರಾಗಬಹುದು. ಇದರಿಂದ ಅವರು ವಿಚಲಿತರಾಗಬಹುದು ಎಂದರು. ಗೋಪಿನಾಥ ಆಚಾರ್ಯರು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ಭಟ್ಟಾಚಾರ್ಯರ ಮಾತು ಮುಂದುವರಿಸಿದರು. ಅವರು ವಿರಕ್ತ ಬದುಕಿನಲ್ಲಿ ಸ್ಥಿರವಾಗಿ ನಿಲ್ಲಬೇಕೆಂದರೆ ನಮ್ಮ ಅದ್ವೈತ ಮತವನ್ನು ಸ್ವೀಕರಿಸಲಿ. ನಾನು ಅವರಿಗಾಗಿಯೇ ಅದ್ವೈತ ವೇದಾಂತ ದರ್ಶನವನ್ನು ಮಾಡುತ್ತೇನೆ. ಮಾತ್ರವಲ್ಲ, ಬೇಕಾದರೆ ಅವರನ್ನು ಇನ್ನೊಮ್ಮೆ ಸನ್ಯಾಸ ಪ್ರದಾನ ವಿಧಿಯನ್ನು ನೆರವೇರಿಸಿಕೊಡುತ್ತೇನೆ. ಜೊತೆಗೆ ಹೊಸ ಕಾಷಾಯ ವಸ್ತ್ರಗಳನ್ನು ನೀಡಿ ಅವರನ್ನು ಶ್ರೇಷ್ಠ ಸರಸ್ವತಿ ಸಂಪ್ರದಾಯಕ್ಕೆ ಸೇರಿಸುತ್ತೇನೆ ಎಂದರು. ಸಾರ್ವಭೌಮ ಭಟ್ಟಾಚಾರ್ಯರ ಈ ಮಾತಿನಿಂದ ಗೋಪಿನಾಥ ಆಚಾರ್ಯರಿಗೂ ಮುಕುಂದ ದತ್ತರಿಗೂ ಆಘಾತವಾಯಿತು. ಒಂದ್ ನಿಮಿಷ. ಕಾಣಿಸ್ತಾ ಇದೆಯಾ ಇವಾಗ? ಕಾಣಿಸ್ತಿದೆ ಅಲ್ಲ? ಪ್ರಭು ಕಾಣಿಸ್ತಾ ಇದೆ ಪ್ರಭು. ಓಕೆ. ಸಾರ್ವಭೌಮ ಭಟ್ಟಾಚಾರ್ಯರ ಈ ಮಾತಿನಿಂದ ಗೋಪಿನಾಥ ಆಚಾರ್ಯರಿಗೂ ಮುಕುಂದ ದತ್ತರಿಗೂ ಆಘಾತವಾಯಿತು. ಗೋಪಿನಾಥ ಆಚಾರ್ಯರು ಆ ಆಘಾತದಿಂದ ಹೊರಬಂದು, ಸ್ವಾಮಿ ಭಟ್ಟಾಚಾರ್ಯರೇ, ತಾವು ಚೈತನ್ಯ ಮಹಾಪ್ರಭುಗಳ ಮಹಿಮೆಯನ್ನು ತಿಳಿಯದೆ ಮಾತನಾಡುತ್ತಿದ್ದೀರಿ. ಅವರನ್ನು ತಿಳಿದವರು ಅವರು ದೇವೋತ್ತಮನಾದ ಶ್ರೀಕೃಷ್ಣನ ಅವತಾರವೆಂದು ಹೇಳುತ್ತಾರೆ. ನಾನೂ ಅದನ್ನು ಒಪ್ಪಿರುವೆ ಎಂದರು. ಸಾರ್ವಭೌಮ ಭಟ್ಟಾಚಾರ್ಯರಿಗೆ ನಗು ಬಂತು. ಅವರು, ಆಚಾರ್ಯರೇ, ನೀವು ಯಾವ ಆಧಾರದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನು ಶ್ರೀಕೃಷ್ಣನ ಅವತಾರ ಎನ್ನುತ್ತೀರಿ? ನನಗೆ ಆ ಬಗ್ಗೆ ಪ್ರಮಾಣವನ್ನು ಕೊಡಿ ಎಂದರು. ಗೋಪಿನಾಥ ಆಚಾರ್ಯರು ಭಟ್ಟಾಚಾರ್ಯರಿಗೆ ಕೈ ಮುಗಿದು, ನಾನು ದೇವೋತ್ತಮ ಪರಮಪುರುಷನನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವ ಗುರುಪರಂಪರೆಯ ಆಚಾರ್ಯರ ಪ್ರಮಾಣಭೂತ ಹೇಳಿಕೆಗಳ ಆಧಾರದಿಂದ ಈ ಮಾತನ್ನು ಆಡಿದೆ ಎಂದು ಹೇಳಿದರು. ಸಾರ್ವಭೌಮ ಭಟ್ಟಾಚಾರ್ಯರು, ಇರಬಹುದು, ಆದರೆ ಪರಮಸತ್ಯದ ಬಗೆಗಿನ ಜ್ಞಾನವನ್ನು ನಾವು ತರ್ಕಬದ್ಧ ಅನುಮಾನದಿಂದ ಪಡೆಯುತ್ತೇವೆ ಎಂದರು. ಗೋಪಿನಾಥ ಆಚಾರ್ಯರು,
ಸರಿ ಸ್ವಾಮಿ, ಆದರೆ ತರ್ಕಬದ್ಧ ಅನುಮಾನ ಮತ್ತು ವಾದಗಳಿಂದ ಪರಮಪುರುಷನನ್ನು ತಿಳಿಯುವುದು ಸಾಧ್ಯವಿಲ್ಲ ಎಂದು ಪ್ರತ್ಯುತ್ತರಿಸಿದರು. ಹೀಗೆ ಭಟ್ಟಾಚಾರ್ಯರು ಮತ್ತು ಗೋಪಿನಾಥ ಆಚಾರ್ಯರಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಜಿಜ್ಞಾಸೆ ನಡೆಯಿತು. ಗೋಪಿನಾಥ ಆಚಾರ್ಯರು ಸಾರ್ವಭೌಮ ಭಟ್ಟಾಚಾರ್ಯರ ಸಾರ್ವಭೌಮ ಭಟ್ಟಾಚಾರ್ಯದ ಭಾವಮೈದುನರಾಗಿದ್ದರು. ಆ ಕಾರಣದಿಂದ ಅವರಿಗೆ ಭಟ್ಟಾಚಾರ್ಯರಲ್ಲಿ ಗೌರವ ಭಾವವೂ ಇರುವಷ್ಟೇ ಪ್ರೀತಿಯೂ ಇತ್ತು. ಇಬ್ಬರಲ್ಲಿ ವಾದ ಮತ್ತು ತರ್ಕಗಳು ಹೀಗೆಯೇ ಮುಂದುವರಿದವು. ಇಬ್ಬರೂ ತಮ್ಮ ವಾದಗಳನ್ನೇ ಗಟ್ಟಿಯಾಗಿ ಹಿಡಿದುಕೊಂಡರು. ವೇದೋಪನಿಷತ್ತುಗಳನ್ನು ವಾದಕ್ಕೆ ಎಳೆದು ತಂದರು. ಗೋಪಿನಾಥಾಚಾರ್ಯರು ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯ ನ ಬಹುನಾಶುತೇನ ಯಮೇ ವೈಷ ವೃಣತೆ ತೇನ ಲಭ್ಯಸ್ ತೈಷ ಆತ್ಮ ವಿವೃಣತೆ ತನೂನ್ ಸ್ವಾಂ ಎಂದು ಕಠೋಪನಿಷತ್ತಿನ ಸೂಕ್ತಿಯನ್ನು ಉಲ್ಲೇಖಿಸಿದರು. ಕೇವಲ ತರ್ಕ ಮತ್ತು ಬುದ್ಧಿಶಕ್ತಿಯಿಂದ ಪರಮ ಪ್ರಭುವನ್ನು ಅರ್ಥ ಮಾಡಿಕೊಳ್ಳಲಾಗದು ಎಂದು ವಾದ ಮಂಡಿಸಿದರು. ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಯಂ ಭಗವಂತನ ಕರುಣೆಯಿಂದ ಮಾತ್ರವೇ ಸಾಧ್ಯ. ಆದರೆ ಅದು ನಿಮ್ಮಲ್ಲಿ ಇಲ್ಲವಾದ್ದರಿಂದ ನೀವು ಇಷ್ಟು ದೊಡ್ಡ ಘನಪಂಡಿತರಾದರೂ ನಿಮ್ಮ ಮನೆಗೆ ಬಂದಿರುವ ಭಗವಂತನನ್ನು ನಿಮಗೆ ಗುರುತಿಸಲಾಗುತ್ತಿಲ್ಲ. ಇದರಲ್ಲಿ ನಿಮ್ಮ ತಪ್ಪಿಲ್ಲ. ವೇದಗಳ ಪ್ರಕಾರ ಕೇವಲ ಪಾಂಡಿತ್ಯದಿಂದ ಭಗವಂತನನ್ನು ಅರಿಯಲಾಗದು ಎಂದು ಹೇಳಿದರು. ಪ್ರತಿಯಾಗಿ ಭಟ್ಟಾಚಾರ್ಯರು ಅದಿರಲಿ, ಭಗವಂತನ ಕರುಣೆ ನಿಮ್ಮ ಮೇಲೆ ಇದೆ ಎನ್ನುವುದಕ್ಕೆ ಸಾಕ್ಷಿ ಏನಿದೆ ಎಂಬ ಪ್ರತಿವಾದ ಮಂಡಿಸಿದರು. ಗೋಪಿನಾಥ ಆಚಾರ್ಯರು ಪರಮ ಸತ್ಯದ ಪರಿಪೂರ್ಣ ಅರಿವು ಭಗವಂತನ ಕರುಣೆಗೆ ಸಾಕ್ಷಿ ಎಂದು ಹೇಳಿದರು. ಈ ವಾದ ವಿವಾದಗಳು ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನ ಅವತಾರವಾಗಿರಲು ಸಾಧ್ಯವಿಲ್ಲ ಎಂಬಲ್ಲಿಗೆ ಬಂದು ನಿಂತವು. ಸಾರ್ವಭೌಮ ಭಟ್ಟಾಚಾರ್ಯರು ಆ ನಿಲುವನ್ನೇ ಮುಂದುವರಿಸಿ, ತ್ರಿಯುಗ ಎನ್ನುವುದು ವಿಷ್ಣುವಿನ ಇನ್ನೊಂದು ಹೆಸರು. ಕಲಿಯುಗದಲ್ಲಿ ವಿಷ್ಣುವು ಅವತಾರ ಮಾಡುವುದಿಲ್ಲ ಎನ್ನುತ್ತದೆ ಶಾಸ್ತ್ರ. ನಾನು ಶಾಸ್ತ್ರಮತವನ್ನು ಪೂರ್ತಿಯಾಗಿ ಗೌರವಿಸುವಾತ. ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ಅಸಾಮಾನ್ಯ ಅಪರೂಪದ ಭಕ್ತರೆಂದು ಒಪ್ಪಬಹುದು, ಆದರೆ ಭಗವಂತನ ಅವತಾರವೆಂದು ಒಪ್ಪಲಾಗದು ಎಂದರು. ಈ ಮಾತುಗಳನ್ನು ಕೇಳಿದ ಗೋಪಿನಾಥ ಆಚಾರ್ಯರಿಗೆ ನೋವಾಯಿತು. ಆದರೂ ಅವರು ಭಟ್ಟಾಚಾರ್ಯರ ನಿಲುವನ್ನು ಎದುರಿಸಿದರು. ಅವರು ಭಟ್ಟಾಚಾರ್ಯರ ಬಗ್ಗೆ ತಮ್ಮ ಮಿದುನಿಲುವು ಸಲ್ಲದು ಎಂಬಂತೆ, ಭಟ್ಟಾಚಾರ್ಯರೇ, ನೀವು ಎಲ್ಲಾ ವೇದಶಾಸ್ತ್ರಗಳ ಜ್ಞಾನ ಉಳ್ಳವರೆಂದು ತಿಳಿದಿದ್ದೀರಿ. ಆದರೆ ಎರಡು ಬಹುಮುಖ್ಯ ಶಾಸ್ತ್ರ ಗ್ರಂಥಗಳಾದ ಶ್ರೀಮದ್ ಭಾಗವತ ಮತ್ತು ಮಹಾಭಾರತಗಳ ಕಡೆ ನೀವು ಗಮನವನ್ನೇ ಹರಿಸಿಲ್ಲ. ಶ್ರೀಮದ್ ಭಾಗವತ ಮತ್ತು ಮಹಾಭಾರತಗಳ ಪ್ರಕಾರ ಕಲಿಯುಗದಲ್ಲೂ ಭಗವಂತನ ಅವತಾರವಾಗುತ್ತದೆ, ಪ್ರತಿಯುಗದಲ್ಲೂ ಒಂದು ಅವತಾರವಾಗುತ್ತದೆ ಎನ್ನುವುದು ಶಾಸ್ತ್ರಸಮ್ಮತವಾದ ವಿಷಯ. ಆ ಅವತಾರವು ಯುಗಾವತಾರ ಎಂದು ಕರೆಯಲ್ಪಡುವುದನ್ನು ನೀವು ತಿಳಿಯದೇ ಇರುವವರಲ್ಲ ಎಂದರು. ಮುಂದುವರಿಸುತ್ತಾ, ಕಲಿಯುಗದಲ್ಲಿ ವಿಷ್ಣುವಿನ ಲೀಲಾವತಾರ ಇರುವುದಿಲ್ಲ, ಆದ್ದರಿಂದಲೇ ಅವನನ್ನು ತ್ರಿಯುಗ ಎಂದು ಕರೆಯುತ್ತಾರೆ. ಆದರೆ ಚೈತನ್ಯ ಮಹಾಪ್ರಭುಗಳು ಭಗವಂತನ ಲೀಲಾವತಾರವಲ್ಲ, ಅವನ ಛನ್ನ ಅವತಾರ, ಗುರುತು ಮರೆಮಾಚಿದ ಅವತಾರ. ಇದನ್ನು ಅರಿಯದೆ ನೀವು ಉದ್ದೇಶಪೂರ್ವಕವಾಗಿ ವಾದ ಮತ್ತು ತರ್ಕಗಳನ್ನೇ ಮುಂದಿಟ್ಟು ಶಾಸ್ತ್ರಗಳನ್ನು ಅಗೌರವಿಸುತ್ತಿದ್ದೀರಿ ಎಂದರು. ಭಟ್ಟಾಚಾರ್ಯರಿಗೆ ತಮ್ಮ ಭಾವಮೈದುನ ಗೋಪಿನಾಥಾಚಾರ್ಯರು ತಮ್ಮ ನಿಲುವನ್ನು ಬದಲಿಸುವುದಿಲ್ಲ ಎಂದು ಅರ್ಥವಾಯಿತು. ಅವರು, ಸರಿ ಆಚಾರ್ಯರೇ, ನಾವು ವಾದ ವಿವಾದಗಳಿಂದ ನಮ್ಮೊಳಗೆ ಭೇದ ಭಾವಗಳನ್ನು ತಂದುಕೊಳ್ಳುವುದು ಸರಿಯಲ್ಲ. ನೀವು ಚೈತನ್ಯ ಮಹಾಪ್ರಭುಗಳು ಇದ್ದಲ್ಲಿಗೆ ಹೋಗಿ ಅವರನ್ನೂ ಅವರ ಸಂಗಡಿಗರನ್ನೂ ಕರೆತನ್ನಿ ಎಂದರು. ಆಮೇಲೆ ಜಗನ್ನಾಥ ದೇವರ ಪ್ರಸಾದವನ್ನು ಗೋಪಿನಾಥ ಆಚಾರ್ಯರ ಕೈಯಲ್ಲಿ ಇಟ್ಟು ನೀವು ಇದನ್ನು ಚೈತನ್ಯ ಮಹಾಪ್ರಭುಗಳೇ ನೀಡಬೇಕು. ಅವರು ಪ್ರಸಾದವನ್ನು ಸ್ವೀಕರಿಸಿದ ಬಳಿಕ ನಾವು ಮತ್ತೆ ಚರ್ಚಿಸೋಣ ಎಂದರು. ಗೋಪಿನಾಥ ಆಚಾರ್ಯರು ಸರಿ ಎಂದರು. ಚೈತನ್ಯ ಮಹಾಪ್ರಭುಗಳಾಚೆ ಹೊರಟರು. ಅವರೊಂದಿಗೆ ಇದ್ದ ಶ್ರೀ ಮುಕುಂದದತ್ತರಿಗೆ ಭಟ್ಟಾಚಾರ್ಯರ ಈ ನಡೆನುಡಿಗಳು ಹಿಡಿಸಲಿಲ್ಲ. ಅವರು ಕೋಪಗೊಂಡರು. ಇಬ್ಬರೂ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡಿದರು. ಭಟ್ಟಾಚಾರ್ಯರು ಆಡಿದ ಮಾತುಗಳನ್ನು ಮಹಾಪ್ರಭುಗಳಲ್ಲಿ ನಿವೇದಿಸಿದರು. ನಮಗೆ ಇದರಿಂದ ತುಂಬಾ ನೋವಾಗಿದೆ ಎಂದು ಭಿನ್ನವಿಸಿದರು. ಚೈತನ್ಯ ಮಹಾಪ್ರಭುಗಳು ಶಾಂತವಾಗಿಯೇ ಎಲ್ಲವನ್ನೂ ಕೇಳಿಸಿಕೊಂಡರು. ನೀವಿಬ್ಬರೂ ಭಟ್ಟಾಚಾರ್ಯರನ್ನು ತಪ್ಪಾಗಿ ಅರ್ಥೈಸಿದ್ದೀರಿ ಎಂದರು. ಭಟ್ಟಾಚಾರ್ಯರು ನನಗೆ ತೋರಿದ ಔದಾರ್ಯ ಮತ್ತು ವಾತ್ಸಲ್ಯ ಬಹುದೊಡ್ಡದು. ಅವರು ನನ್ನಲ್ಲಿ ಪಿತೃಪ್ರೀತಿ ಉಳ್ಳವರು.
ಅವರು ನನ್ನ ಸನ್ಯಾಸ ಧರ್ಮವನ್ನು ರಕ್ಷಿಸುವುದಕ್ಕೋಸ್ಕರ ನಾನು ಸನ್ಯಾಸ ಧರ್ಮವನ್ನು ಹೇಗೆ ಪಾಲಿಸಬೇಕು ಎಂಬುದನ್ನು ಹೇಳ ಬಯಸುತ್ತಾರೆ. ಆದ್ದರಿಂದ ಅವರಲ್ಲಿ ಯಾವ ತಪ್ಪೂ ಇಲ್ಲ ಎನ್ನುತ್ತಾ ಆ ಆಪ್ತರಿಬ್ಬರನ್ನು ಸಮಾಧಾನಪಡಿಸಿದರು. ಮರುದಿನ ಬೆಳಗ್ಗೆ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರೊಟ್ಟಿಗೆ ಜಗನ್ನಾಥನ ದರ್ಶನಕ್ಕೆ ಬಂದರು. ಸಂತಸದಿಂದ ದೇವರ ದರ್ಶನವನ್ನು ಮಾಡಿದರು. ಆಮೇಲೆ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳಿಗೆ ದೇವಸ್ಥಾನದ ಒಂದು ಕೋಣೆಯಲ್ಲಿ ಒಂದು ಉನ್ನತ ಆಸನವನ್ನು ತೋರಿಸಿದರು. ತಾವು ನೆಲದ ಮೇಲೆ ಕುಳಿತರು. ಮಹಾಪ್ರಭುಗಳನ್ನು ಉದ್ದೇಶಿಸಿ, ನಾನು ನಿಮಗೆ ವೇದಾಂತದ ಪಾಠ ಹೇಳಬೇಕು ಎಂದುಕೊಂಡಿದ್ದೇನೆ. ಸನ್ಯಾಸಿಯಾದವನು ಅದರ ಶ್ರವಣವನ್ನು ಮಾಡುವುದು ಅವನ ಮುಖ್ಯ ಕರ್ತವ್ಯ ಎಂದರು. ಚೈತನ್ಯ ಮಹಾಪ್ರಭುಗಳು ಹರ್ಷಚಿತ್ತರಾದರು. ನೀವು ನನ್ನ ಮೇಲೆ ಅಗಾಧ ಕರುಣೆಯನ್ನು ತರುತ್ತಿದ್ದೀರಿ. ನಾನು ಧನ್ಯನಾಗಿದ್ದೇನೆ. ನಿಮ್ಮ ಆಜ್ಞೆಯನ್ನು ಪರಮ ಗೌರವದಿಂದ ಸ್ವೀಕರಿಸುತ್ತೇನೆ ಎಂದು ಭಿನ್ನವಿಸಿದರು. 7 ದಿನಗಳ ಕಾಲ ಜಗನ್ನಾಥನ ಸನ್ನಿಧಿಯಲ್ಲಿ ಚೈತನ್ಯ ಮಹಾಪ್ರಭುಗಳಿಗಾಗಿಯೇ ಸಾರ್ವಭೌಮ ಭಟ್ಟಾಚಾರ್ಯರು ವೇದಾಂತದ ತತ್ವದರ್ಶನ ಮಾಡಿದರು. ಚೈತನ್ಯ ಮಹಾಪ್ರಭುಗಳು ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಮೌನವಾಗಿ ಅದನ್ನು ಕೇಳುತ್ತಾ ಹೋದರು. 8ನೇ ದಿನ ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು ಉದ್ದೇಶಿಸಿ, ನಾನು ವೇದಾಂತದ ಬಗ್ಗೆ ಮಾಡುತ್ತಿರುವ ವ್ಯಾಖ್ಯಾನ ನಿಮಗೆ ಅರ್ಥವಾಯಿತೋ ಇಲ್ಲವೋ ಎನ್ನುವುದು ನಿಮ್ಮ ಮೌನದಿಂದ ನನಗೆ ತಿಳಿಯಲಿಲ್ಲ. ಅಲ್ಲದೆ ನಾನು ಹೇಳಿದ್ದರಲ್ಲಿ ನಿಮಗೆ ಗೊಂದಲಗಳು ಏನಾದರೂ ಇವೆಯೋ ಎನ್ನುವ ಸಂಶಯವೂ ನನ್ನನ್ನು ಬಾಧಿಸುತ್ತಿದೆ ಎಂದರು. ಚೈತನ್ಯ ಮಹಾಪ್ರಭುಗಳು, ನಾನೊಬ್ಬ ಮೂಢಮತಿ. ಆದ್ದರಿಂದಲೇ ವೇದಾಂತ ಸೂತ್ರಗಳನ್ನು ನಾನು ಅಭ್ಯಸಿಸುವುದಿಲ್ಲ. ಆದರೆ ನೀವು ಆದೇಶಿಸಿದಿರಿ ಎಂಬ ಕಾರಣದಿಂದಲೇ ನಾನು ನಿಮ್ಮ ವೇದಾಂತ ಸೂತ್ರಗಳ ವ್ಯಾಖ್ಯಾನವನ್ನು ಕೇಳಿಸಿಕೊಂಡೆ. ದುರದೃಷ್ಟವಶಾತ್ ನನಗೆ ನಿಮ್ಮ ವ್ಯಾಖ್ಯಾನವು ಒಂದು ಚೂರೂ ಅರ್ಥವಾಗಲಿಲ್ಲ ಎಂದರು. ಸಾರ್ವಭೌಮ ಭಟ್ಟಾಚಾರ್ಯರು ಅಸಮಾಧಾನದಿಂದ, ನಿಮಗೆ ನನ್ನ ವ್ಯಾಖ್ಯಾನವು ಅರ್ಥವಾಗಲಿಲ್ಲ ಎನ್ನುವುದನ್ನು ನೀವು ನನ್ನ ವ್ಯಾಖ್ಯಾನದ ಸಮಯದಲ್ಲೇ ಹೇಳಬೇಕಿತ್ತು. ಆಗ ನೀವು ಸುಮ್ಮನಿದ್ದೀರಿ. ಈಗ ನನ್ನ ವ್ಯಾಖ್ಯಾನವು ಅರ್ಥವಾಗಲಿಲ್ಲ ಎಂದು ಹೇಳುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಚೈತನ್ಯ ಮಹಾಪ್ರಭುಗಳು ಗಂಭೀರವಾಗಿ ಹೇಳಿದರು, ನಾನು ವೇದಾಂತದ ಪ್ರತಿಯೊಂದು ಸೂತ್ರವನ್ನು ಚೆನ್ನಾಗಿಯೇ ಗ್ರಹಿಸಬಲ್ಲೆ ಭಟ್ಟಾಚಾರ್ಯರೇ. ಆದರೆ ನೀವು ಅದ್ವೈತ ಪಂಥದ ಸ್ಥಾಪಕರಾದ ಶಂಕರಾಚಾರ್ಯರು ವೇದಾಂತ ಸೂತ್ರಗಳಿಗೆ ಬೇರೆಯೇ ಅರ್ಥಗಳು ಇವೆ ಎಂದಿದ್ದನ್ನೇ ಮುಂದಿಟ್ಟುಕೊಂಡು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀರಿ. ಇದರಿಂದ ನಿಮ್ಮ ವ್ಯಾಖ್ಯಾನವು ಗೊಂದಲಮಯವಾಗುತ್ತಾ ಹೋಯಿತು. ವೇದಾಂತದ ಪ್ರತಿಯೊಂದು ಸೂತ್ರಕ್ಕೂ ಇರುವ ನೇರ ಅರ್ಥವನ್ನು ಯಾವ ವಿಶ್ಲೇಷಣೆಯೂ ಇಲ್ಲದೆ ಗ್ರಹಿಸುವುದಾದರೆ ಮಾತ್ರ ಅದರ ಔಚಿತ್ಯ ನಮ್ಮೊಳಗೆ ಅನುರಣಿಸುತ್ತದೆ. ಆದರೆ ನಿಮ್ಮ ವೇದಾಂತ ಸೂತ್ರದ ವ್ಯಾಖ್ಯಾನಗಳು ಆ ಸೂತ್ರಗಳ ನೇರ ಅರ್ಥವನ್ನು ಹೇಳುವುದೇ ಇಲ್ಲ. ದಿಟವಾಗಿ ಹೇಳಬೇಕೆಂದರೆ ವೇದಾಂತ ಸೂತ್ರಗಳ ನೇರ ಅರ್ಥವನ್ನು ಮರೆಮಾಡುವುದೇ ನಿಮ್ಮ ಕಸಬು ಎಂದು ನನಗೆ ಅನಿಸುತ್ತದೆ. ಬೇರೆ ಪುರಾವೆಗಳು ಇದ್ದರೂ ವೇದಗಳ ಪುರಾವೆಯನ್ನು ಅಗ್ರಗಣ್ಯ ಎಂದು ಪರಿಗಣಿಸಬೇಕು. ವೇದಗಳ ನೇರ ಅರ್ಥವೇ ನಮಗೆ ಇರುವ ಅತ್ಯುತ್ಕೃಷ್ಟ ಪುರಾವೆ. ಉದಾಹರಣೆಗೆ ಶಂಖ ಮತ್ತು ಸಗಣಿ ಈ ಎರಡೂ ವಸ್ತುಗಳು ಕೆಲವು ಜೀವಿಗಳ ಎಲುಬು ಮತ್ತು ಮಲಗಳಾಗಿವೆ. ಹಾಗಿದ್ದರೂ ವೇದೋಕ್ತದ ಆಧಾರದಲ್ಲಿ ಅವು ಪವಿತ್ರವೆಂದು ಪರಿಗಣಿತವಾಗಿವೆ. ಆದ್ದರಿಂದ ನಾವು ವೇದೋಕ್ತಿಗಳು ಸ್ವಯಂ ಪ್ರಮಾಣಗಳಾಗಿವೆ ಎಂದು ಒಪ್ಪಿಕೊಂಡು ಅರ್ಥೈಸಿದರೆ ಮಾತ್ರ ಅವು ಸರಿಯಾಗಿ ಅರ್ಥವಾಗುತ್ತವೆ ಹೊರತು ವಿಶ್ಲೇಷಣೆಯ ಕಲ್ಪನೆಗಳನ್ನು ತಂದರೆ ಅದರ ಪ್ರಾಮಾಣ್ಯ ನಾಶವಾಗುತ್ತದೆ. ಅವುಗಳನ್ನು ವೇದವ್ಯಾಸರ ವೇದಾಂತ ಸೂತ್ರಗಳು ಸೂರ್ಯನ ನೀತಿಯಲ್ಲಿ ಸ್ವಯಂ ಪ್ರಕಾಶವುಳ್ಳವು. ಅವುಗಳನ್ನು ನಮ್ಮ ಕಲ್ಪನೆಯ ಆಧಾರದಲ್ಲಿ ಅರ್ಥ ವಿವರಣೆ ಮಾಡುವುದು ಆ ಸೂರ್ಯನನ್ನು ಮೋಡದಿಂದ ಮರೆಮಾಡಿದಂತೆ. ಇನ್ನೂ ಹೆಚ್ಚು ಹೇಳಬೇಕೆಂದರೆ ದಿಟದಲ್ಲಿ ಪರಮ ಪರತರ ಸತ್ಯವು ಒಬ್ಬ ಪುರುಷನೇ ಆಗಿದ್ದಾನೆ. ಅವನು ಸಕಲೈಶ್ವರ್ಯ ಸಂಪನ್ನನೂ ದೇವೋತ್ತಮನೂ ಆಗಿದ್ದಾನೆ. ವೇದಗಳು ಅವನನ್ನು ಕೆಲವಾರು ಕಡೆ ನಿರಾಕಾರನೆಂದು ಬಿಂಬಿಸುವುದು ಅವನಲ್ಲಿ ಐಹಿಕ ಗುಣಗಳು ಯಾವುವೂ ಇಲ್ಲ ಎನ್ನುವುದನ್ನು ಸ್ಥಾಪಿಸಲು. ಏಕೆಂದರೆ ಪರಮಪುರುಷನಿಗೆ ಸೇರಿದುದೆಲ್ಲವೂ ಆಧ್ಯಾತ್ಮಿಕವಾದುದಾಗಿದೆ.
ಇದನ್ನು ವೇದಗಳೇ ಹೇಳುತ್ತವೆ. ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಸೂಕ್ತಿ ಏನು ಹೇಳುತ್ತದೆ ಎಂದರೆ, ಅಪಾಣಿಪಾದೋ ಜವನೋ ಗೃಹೀತ ಪಶ್ಯತ್ಯ ಚಕ್ಷು ಸ ಶೃಣೇತ್ಯ ಕರ್ಣಃ ಸವೇತ್ತಿ ವೇದ್ಯಂ ನ ಚ ತಸ್ಯಾಸ್ತಿ ವೇತ್ತ ತಮಾಹುರಗ್ರಯಂ ಪುರುಷಂ ಮಹಾಂತಂ. ಈ ಸೂಕ್ತಿಯು ಭಗವಂತನಲ್ಲಿ ಸಾಮಾನ್ಯ ಜನರಲ್ಲಿರುವಂತಹ ಲೌಕಿಕ ಲಕ್ಷಣಗಳಿವೆ ಎಂಬುದನ್ನು ನಿರಾಕರಿಸುವುದಕ್ಕಾಗಿ ಅವನಿಗೆ ಕೈ ಕಾಲುಗಳು ಕಣ್ಣು ಕಿವಿಗಳು ಇಲ್ಲ ಎಂದು ಹೇಳುತ್ತವೆ. ಆದರೆ ವೇದಗಳ ಅಂತಿಮ ಉದ್ದೇಶವಿರುವುದು ವ್ಯಕ್ತಿ ವರ್ಣನೆಯೇ. ಅಂತಹ ಪರಮಪುರುಷನು ನಿರಾಕಾರನಲ್ಲ ಎನ್ನುವುದನ್ನು ವೇದಗಳು ಪದೇ ಪದೇ ಒತ್ತಿ ಹೇಳುತ್ತವೆ. ಸಾರ್ವಭೌಮ ಭಟ್ಟಾಚಾರ್ಯರು ಚೈತನ್ಯ ಮಹಾಪ್ರಭುಗಳ ಮಾತುಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಅವರು ತಮ್ಮ ಕೈಯಿಂದ ನೀವು ಮುಂದುವರೆಸಿ ಎಂಬ ಸಂಜ್ಞೆಯನ್ನು ನೀಡಿದರು. ಚೈತನ್ಯ ಮಹಾಪ್ರಭುಗಳು, ಸ್ವಾಮಿ ಭಟ್ಟಾಚಾರ್ಯರೇ, ಮೇಲಿನ ಅಪಾಣಿಪಾದ ಎನ್ನುವ ಮಂತ್ರವು ಪರಮಪುರುಷನಿಗೆ ಕೈಕಾಲುಗಳು ಇಲ್ಲ ಎನ್ನುವುದನ್ನು ಹೇಳುತ್ತದೆ. ಆದರೆ ಆತ ಅತ್ಯಂತ ವೇಗವಾಗಿ ನಡೆಯಬಲ್ಲ, ನಾವು ಅರ್ಪಿಸಿದ ಎಲ್ಲವನ್ನೂ ಸ್ವೀಕರಿಸಬಲ್ಲ ಎನ್ನುವುದನ್ನು ಪ್ರತಿಪಾದಿಸುತ್ತದೆ. ನೀವಾದರೋ ಪ್ರಭುವು ನಿರಾಕಾರವೆನ್ನುತ್ತೀರಿ, ಪ್ರಭುವು ಜೀವಿಯೂ ಒಂದೇ ಎನ್ನುತ್ತೀರಿ. ವೇದಗಳು ಅದನ್ನು ಒಪ್ಪುವುದಿಲ್ಲ. ವೇದಗಳ ದೃಷ್ಟಿಯಲ್ಲಿ ಪ್ರಭು ಎಂದರೆ ಪರಮಪುರುಷ, ನಮ್ಮೆಲ್ಲರ ಒಡೆಯ, ನಾವು ಅವನ ದಾಸರು. ಆದರೆ ನೀವು ಇಬ್ಬರೂ ಒಂದೇ ಎನ್ನುತ್ತೀರಿ. ಭಗವದ್ಗೀತೆಯಲ್ಲಿ ಜೀವಿಯು ಪರಮಪುರುಷನ ತಟಸ್ಥ ಶಕ್ತಿ ಎಂದು ಹೇಳಿರುವುದನ್ನು ನೀವು ನಿರಾಕರಿಸುತ್ತೀರಿ. ಯಾರು ಭಗವಂತನ ಆಧ್ಯಾತ್ಮಿಕ ರೂಪವನ್ನು ಒಪ್ಪುವುದಿಲ್ಲವೋ ಅವರು ನಾಸ್ತಿಕರು. ಅವರನ್ನು ನೋಡುವುದಾಗಲಿ ಮುಟ್ಟುವುದಾಗಲಿ ಸಲ್ಲದು. ನಿಮ್ಮ ವಾದವನ್ನು ಕೇಳಿದರೆ ಬೌದ್ಧರು ಹೇಗೆ ವೇದ ಪ್ರಾಮಾಣ್ಯವನ್ನು ಒಪ್ಪದೆ ತಮ್ಮ ಮತಸ್ಥಾಪನೆ ಮಾಡುತ್ತಾರೋ ಅದೇ ದಾಟಿಯಲ್ಲಿ ನೀವು ಮಾಯಾವಾದವನ್ನು ಪ್ರತಿಪಾದಿಸುತ್ತೀರಿ ಎಂದು ಅರ್ಥವಾಗುತ್ತದೆ. ಇದೂ ಒಂದು ರೀತಿಯ ನಾಸ್ತಿಕವಾದವೇ. ಕುತೂಹಲದ ವಿಚಾರ ಅಂದರೆ, ನಿಮ್ಮ ಬಾಯಲ್ಲಿ ವೇದಾಂತವೂ ಇದೆ, ಆದರೆ ಆ ವೇದಾಂತವು ವೇದದ ಪ್ರಾಮಾಣ್ಯವನ್ನು ಪರೋಕ್ಷವಾಗಿ ನಿರಾಕರಿಸುತ್ತದೆ. ಇದರಿಂದ ನಿಮ್ಮ ವಾದವು ಬೌದ್ಧರ ವಾದಕ್ಕಿಂತ ಹೆಚ್ಚು ಅಪಾಯಕಾರಿ ಎಂದು ನನಗೆ ಅನಿಸುತ್ತದೆ. ವೇದವ್ಯಾಸರ ವೇದಾಂತ ಸೂತ್ರಗಳು ಬದ್ಧ ಜೀವಿಗಳ ವಿಮೋಚನೆಗಾಗಿ ಇರುವಂತವು. ಆದರೆ ಶಂಕರಾಚಾರ್ಯರ ವ್ಯಾಖ್ಯಾನ ಕೇಳಿದ ಯಾರೇ ಆದರೂ ಆಧ್ಯಾತ್ಮಿಕವಾಗಿ ನಾಶವಾಗುತ್ತಾನೆ. ಸಾರ್ವಭೌಮ ಭಟ್ಟಾಚಾರ್ಯರು ಮುನಿಯಲಿಲ್ಲ. ಅವರು ಮತ್ತೆ ಶಂಕರ ಸಿದ್ಧಾಂತದ ಮೂಲಕ ಚೈತನ್ಯ ಮಹಾಪ್ರಭುಗಳ ವಾದಗಳನ್ನು ಅನೇಕ ಉದಾಹರಣೆಗಳಿಂದ ಖಂಡಿಸಲು ಮುಂದಾದರು. ಚೈತನ್ಯ ಮಹಾಪ್ರಭುಗಳು ಅವೆಲ್ಲವನ್ನೂ ಶಾಂತಚಿತ್ತವಾಗಿ ಗಮನಿಸಿದರು. ಭಟ್ಟಾಚಾರ್ಯರೇ, ನಿಮ್ಮ ಎಲ್ಲ ಪ್ರತಿವಾದಗಳಿಗೆ ನನ್ನಲ್ಲಿ ಒಂದು ಮೂಲಭೂತವಾದ ಜಿಜ್ಞಾಸೆ ಇದೆ. ಅದು ವೇದಾಂತದ ಓಂಕಾರಕ್ಕೆ ಸಂಬಂಧಿಸಿದ್ದು. ಓಂಕಾರವೆಂಬ ದಿವ್ಯ ಕಂಪನವು ದೇವೋತ್ತಮ ಪರಮಪುರುಷನ ಶಾಬ್ದಿಕ ರೂಪ. ಸಕಲ ವೈದಿಕ ತಿಳಿವು ಹಾಗೂ ವ್ಯಕ್ತ ಜಗತ್ತು ಪರಮಪ್ರಭುವಿನ ಈ ಶಾಬ್ದಿಕ ರೂಪದಿಂದ ಉತ್ಪನ್ನವಾಗುತ್ತದೆ. ಆದರೆ ಶಂಕರಾಚಾರ್ಯರು ಅಂತ ಓಂಕಾರವನ್ನು ಮರೆತು ತತ್ವಮಸಿ ಎಂಬ ಸಹಾಯಕ ಕಂಪನವನ್ನೇ ಹೆಚ್ಚು ಅವಲಂಬಿಸುತ್ತಿದ್ದಾರೆ. ಅದು ಜೀವಿಗೆ ತಿಳಿವು ನೀಡುವ ಮಾತಾಗಿದ್ದರೂ ಶಂಕರಾಚಾರ್ಯರು ಅದನ್ನೇ ಎತ್ತಿ ಹಿಡಿದು ತತ್ವಮಸಿ ಅಂದರೆ ನೀನು ಅವನೇ ಎನ್ನುವುದಕ್ಕೆ ಒತ್ತು ನೀಡುತ್ತಾರೆ. ಇದು ವೇದ ಸಮ್ಮತವಲ್ಲ ಎನ್ನುವುದು ನನ್ನ ಅಭಿಪ್ರಾಯ ಎಂದರು. ಹೀಗೆ ಬಹಳ ಹೊತ್ತು ಇಬ್ಬರಲ್ಲೂ ವಾದ ಪ್ರತಿವಾದಗಳು ನಡೆದವು. ಭಟ್ಟಾಚಾರ್ಯರು ತಮ್ಮ ನಿಶ್ಚಿತವಾದ ತರ್ಕದಿಂದ ಚೈತನ್ಯ ಮಹಾಪ್ರಭುಗಳನ್ನು ವಾದದಲ್ಲಿ ಗೆಲ್ಲಲು ಸಾಕಷ್ಟು ಪ್ರಯತ್ನಿಸಿದರು. ಆದರೆ ಅವರ ವಾದವನ್ನು ಮಹಾಪ್ರಭುಗಳು ತಮ್ಮ ಹೆಚ್ಚು ಹರಿತವಾದ ತರ್ಕದಿಂದ ಪರಾಜಿತಗೊಳಿಸಿದರು. ಮಹಾಪ್ರಭುಗಳು ಮುಂದುವರಿಸುತ್ತಾ, ಯಾರಾದರೂ ವೇದಗಳ ನೇರ ಅರ್ಥಕ್ಕೆ ವಿರುದ್ಧವಾಗಿ ವ್ಯಾಖ್ಯಾನ ಮಾಡುತ್ತಾನೆಂದರೆ ಅವನು ತನ್ನ ಕಪೋಲ ಕಲ್ಪಿತ ವಿಚಾರಗಳನ್ನು ಮುಂದಿಡುತ್ತಿದ್ದಾನೆ ಎಂದರ್ಥ. ನಿಜ ಹೇಳಬೇಕೆಂದರೆ ಇದರಲ್ಲಿ ಶಂಕರಾಚಾರ್ಯರ ತಪ್ಪೇನೂ ಇಲ್ಲ. ಏಕೆಂದರೆ ಅವರು ಭಗವಂತನ ಆದೇಶದ ಮೇರೆಗೆ ಈ ನಿರಾಕಾರವಾದವನ್ನು ಪ್ರತಿಪಾದಿಸಿದ್ದು. ಇದನ್ನು ಕೇಳಿದ ಸಾರ್ವಭೌಮ ಭಟ್ಟಾಚಾರ್ಯರು ಆಶ್ಚರ್ಯಚಕಿತರಾದರು. ದಿಗ್ಮೂಢರಾಗಿ ಏನೂ ಹೇಳದಾರದರು.
ಏನೂ ಹೇಳದಾದರು. ಆಗ ಮಹಾಪ್ರಭುಗಳು, ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಭಗವಂತನ ಭಕ್ತಿ ಸೇವೆಯೇ ಮಾನವ ಜೀವನದ ಪರಿಪೂರ್ಣತೆ. ಸ್ವಯಂ ತೃಪ್ತರಾದ ಮುನಿಗಳೂ ಸಹ ಭಗವಂತನ ಭಕ್ತಿ ಸೇವೆಯನ್ನು ಮಾಡಲು ಹಾತೊರೆಯುತ್ತಾರೆ. ಭಗವಂತನ ಅಲೌಕಿಕ ಗುಣಗಳು ಅಷ್ಟು ಆಕರ್ಷಕ. ಆ ಕುರಿತಾಗಿ ನಾನು ನಿಮ್ಮ ಮುಂದೆ ಶ್ರೀಮದ್ ಭಾಗವತ ಗ್ರಂಥದ ಒಂದು ಶ್ಲೋಕವನ್ನು ಮಂಡಿಸುತ್ತೇನೆ. ತಾವು ಚಿತ್ತವಿಟ್ಟು ಕೇಳಬೇಕು ಎಂದು ಭಿನ್ನವಿಸಿದರು. ಆತ್ಮಾರಾಮಶ್ಚ ಮುನೆಯೋ ನಿಗ್ರಂಥ ಅಪಿ ಉರಕ್ರಮೇ ಕುರ್ವಂತಿ ಅಹೈತುಕೀಂ ಭಕ್ತಿಂ ಇತ್ತಂ ಭೂತ ಗುಣೋ ಹರಿಹಿ. ಯಾರು ಆತ್ಮತೃಪ್ತರೋ, ಭೋಗವಾಂಛೆಗಳಿಂದ ಆಕರ್ಷಿತರಲ್ಲವೋ ಅವರೂ ಸಹ ಅಲೌಕಿಕ ಗುಣಗಳು ಉಳ್ಳ ಹಾಗೂ ಅದ್ಭುತ ಲೀಲೆಗಳನ್ನು ನಡೆಸುವ ಶ್ರೀ ಕೃಷ್ಣನ ಪ್ರೇಮ ಪುರಸ್ಸರವಾದ ಸೇವೆಗೆ ಆಕರ್ಷಿತರಾಗುವವರು. ಪರಮ ಪುರುಷ ಶ್ರೀಹರಿಯು ಶ್ರೀಕೃಷ್ಣನೆಂದೇ ಕರೆಯಲ್ಪಡುತ್ತಾನೆ. ಏಕೆಂದರೆ ಆತನು ಅಂತಹ ಅಲೌಕಿಕ ಆಕರ್ಷಕ ವೈಶಿಷ್ಟ್ಯಗಳನ್ನು ಹೊಂದಿದ್ದಾನೆ. ಇದು ಆ ಶ್ಲೋಕದ ಸಾಮಾನ್ಯ ಅರ್ಥ. ಇದನ್ನು ತಾವೂ ಬಲ್ಲವರಿದ್ದೀರಿ ಎಂದರು. ಸಾರ್ವಭೌಮ ಭಟ್ಟಾಚಾರ್ಯರು, ಹೌದು, ನನಗೆ ಗೊತ್ತು. ಆದರೆ ಇದಕ್ಕೆ ನಾನು ನಿಮ್ಮ ವ್ಯಾಖ್ಯಾನವನ್ನು ಕೇಳಬಯಸುತ್ತೇನೆ ಎಂದು ಕುತೂಹಲ ತೋರಿಸಿದರು. ಚೈತನ್ಯ ಮಹಾಪ್ರಭುಗಳು ಮುಗುಳ್ನಕ್ಕರು. ಮೊದಲು ನಿಮ್ಮ ವ್ಯಾಖ್ಯಾನವಾಗಲಿ, ಆಮೇಲೆ ನಾನು ನನ್ನ ಮಿತಿಯಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಕೈಮುಗಿದರು. ಭಟ್ಟಾಚಾರ್ಯರು ತರ್ಕಶಾಸ್ತ್ರಗಳ ಸೂತ್ರಗಳ ಪ್ರಕಾರ ವಿವಿಧ ಪ್ರಮೇಯಗಳ ಆಧಾರದ ಮೇಲೆ 9 ವಿಧಗಳಲ್ಲಿ ಆ ಶ್ಲೋಕದ ವ್ಯಾಖ್ಯಾನವನ್ನು ಮಾಡಿದರು. ಆಮೇಲೆ ಈಗ ನಿಮ್ಮದಾಗಲಿ ಎಂಬ ಗಾಂಭೀರ್ಯವನ್ನು ಮೆರೆದರು. ಚೈತನ್ಯ ಮಹಾಪ್ರಭುಗಳು ಹಸನ್ಮುಖರಾಗಿ, ಭಟ್ಟಾಚಾರ್ಯರೇ, ನಿಮ್ಮ ಅಗಾಧವಾದ ಪಾಂಡಿತ್ಯಕ್ಕೆ ನಾನು ಶರಣಾಗಿದ್ದೇನೆ. ನೀವು ಲೋಕೋತ್ತರವಾದ ವಿದ್ವಾಂಸರು ಎನ್ನುವುದನ್ನು ನಿಮ್ಮ ವ್ಯಾಖ್ಯಾನಗಳು ರುಜುವಾತುಪಡಿಸಿವೆ. ಅಭಿನಂದನೆಗಳು. ಆದರೆ ನಿಮ್ಮ 9 ವ್ಯಾಖ್ಯಾನಗಳ ಆಚೆಯೂ ಭಾವಾರ್ಥಗಳು ಇವೆ ಎಂಬುದನ್ನು ನಾನು ನಿಮ್ಮ ಗಮನಕ್ಕೆ ತರಬೇಕಾಗಿದೆ ಎಂದರು. ಆಮೇಲೆ ಅವರು ಭಟ್ಟಾಚಾರ್ಯರು ಮಾಡಿದ ಯಾವುದೇ ವ್ಯಾಖ್ಯಾನವನ್ನು ಪ್ರಸ್ತಾಪಿಸದೆ ಆತ್ಮಾರಾಮ ಶ್ಲೋಕದಲ್ಲಿ ಬರುವ 11 ಶಬ್ದಗಳಿಗೂ ಯಾವ್ಯಾವ ವಿಶಿಷ್ಟ ಅರ್ಥಗಳಿವೆ ಎಂಬುದನ್ನು ಪ್ರಸ್ತುತಪಡಿಸಿದರು. ಈ ಬಗೆಯಲ್ಲಿ ಮುಂದುವರಿಯುತ್ತಾ ಆತ್ಮಾರಾಮ ಶ್ಲೋಕಕ್ಕೆ ತಮ್ಮದೇ ಆದ 18 ಹೊಸ ವ್ಯಾಖ್ಯಾನಗಳನ್ನು ಮಾಡಿದರು. ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಪರಮಾಶ್ಚರ್ಯವಾಯಿತು. ಚೈತನ್ಯ ಮಹಾಪ್ರಭುಗಳು ತಾವು ವಿದ್ವಾಂಸರಲ್ಲ ಎಂದುಕೊಂಡು ನನ್ನ ಎಲ್ಲಾ ವಾದಗಳನ್ನು ಬದಿಗೆ ಸರಿಸಿದರು. ಆದರೆ ಮಹಾಪ್ರಭುಗಳು ನೀಡಿದ ವ್ಯಾಖ್ಯಾನಗಳು ತುಂಬಾ ಅಪರೂಪ ಮತ್ತು ಅದ್ಭುತವಾದದು ಎನ್ನುವುದು ಭಟ್ಟಾಚಾರ್ಯರಿಗೆ ಮನದಟ್ಟಾಯಿತು. ನಾನು ಇವರನ್ನು ತಪ್ಪಾಗಿ ಅರ್ಥೈಸಿ ಕಡೆಗಣಿಸಿದೆ ಎಂಬ ಭಾವವು ಭಟ್ಟಾಚಾರ್ಯರಲ್ಲಿ ಹುಟ್ಟಿತು. ಭಟ್ಟಾಚಾರ್ಯರು ತಮ್ಮನ್ನು ಕ್ಷಮಿಸಲು ಮಹಾಪ್ರಭುಗಳನ್ನು ಕೇಳಿಕೊಂಡರು. ನೀವು ಮಹಾಮಹಿಮನಾದ ಶ್ರೀಕೃಷ್ಣನೇ ಎನ್ನುವುದು ನನಗೆ ಈಗ ಅರ್ಥವಾಯಿತು. ನಾನು ನನ್ನ ವಿದ್ವತ್ತಿನ ಬಗ್ಗೆ ಗರ್ವಿತನಾಗಿದ್ದೆ. ನಿಮ್ಮ ಮುಂದೆ ಅಹಂಕಾರದಿಂದ ವರ್ತಿಸಿದೆ. ಇದಕ್ಕಾಗಿ ವಿಷಾದಿಸುತ್ತಿದ್ದೇನೆ. ಈಗ ನಾನು ಪೂರ್ಣವಾಗಿ ನಿಮಗೆ ಶರಣಾಗಿದ್ದೇನೆ. ನೀವು ದಯತೋರಿ ನನ್ನನ್ನು ಉದ್ಧರಿಸಬೇಕು ಎಂದು ವಿನಂತಿಸಿದರು. ಚೈತನ್ಯ ಮಹಾಪ್ರಭುಗಳು, ನಿಮ್ಮ ಅಭೀಪ್ಸೆಯನ್ನು ನಾನು ಒಪ್ಪಿಕೊಂಡಿದ್ದೇನೆ ಭಟ್ಟಾಚಾರ್ಯರೇ. ನೀವು ಬಯಸಿದರೆ ನಾನು ಯಾರು ಎನ್ನುವುದನ್ನು ನೀವು ನೋಡಬಹುದು ಎಂದು ಮುಗುಳ್ನಕ್ಕರು. ತಕ್ಷಣ ಸಾರ್ವಭೌಮ ಭಟ್ಟಾಚಾರ್ಯರ ಮುಂದೆ ಚತುರ್ಭುಜಧಾರಿ ಶ್ರೀ ವಿಷ್ಣುವು ಕಾಣಿಸಿಕೊಂಡನು. ಅವರಿಗೆ ಅದು ಮಿಂಚೋ ಬೆಳಕೋ ಎಂಬುದನ್ನು ಗ್ರಹಿಸಲು ಸಾಧ್ಯವಿಲ್ಲದಷ್ಟು ಪ್ರಖರವಾಗಿ ಕಂಡಿತು. ಅವರು ಅದನ್ನು ನೋಡುತ್ತಿದ್ದಂತೆ ಅಲ್ಲಿದ್ದ ಆ ವಿಷ್ಣು ಸ್ವರೂಪವು ಮರೆಯಾಗಿ ಅಲ್ಲಿ ಕೊಳಲನ್ನು ಊದುತ್ತಿರುವ ಶ್ರೀಕೃಷ್ಣನು ಕಾಣಿಸಿಕೊಂಡನು. ಸಾರ್ವಭೌಮ ಭಟ್ಟಾಚಾರ್ಯರು ಆ ಅನುಭವದ ಸುಖವನ್ನು ಅನುಭವಿಸಿದರು. ಬಳಿಕ ಎದ್ದು ನಿಂತು ಚೈತನ್ಯ ಮಹಾಪ್ರಭುಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ, ಮಹಾಪ್ರಭು, ನಾನು ನಿಮ್ಮ ಭಕ್ತ, ನನಗೆ ಕೃಷ್ಣ ಭಕ್ತಿಯನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದರು. ಚೈತನ್ಯ ಮಹಾಪ್ರಭುಗಳು ನಗುತ್ತಾ, ಇನ್ನು ಮುಂದೆ ನೀವು ಶ್ರೀಕೃಷ್ಣನ ಮಹಿಮೆಯನ್ನು ಕೊಂಡಾಡುವ ಕಾರ್ಯವನ್ನು ಮಾಡುತ್ತೀರಿ. ಅಂತಹ ಶಕ್ತಿಯು ನಿಮ್ಮಲ್ಲಿದೆ ಎಂದರು. ತಕ್ಷಣ ಸಾರ್ವಭೌಮ ಭಟ್ಟಾಚಾರ್ಯರ ಕಂಠದಿಂದ ಚೈತನ್ಯ ಮಹಾಪ್ರಭುಗಳನ್ನು ವರ್ಣಿಸುವ ಶ್ಲೋಕಗಳು ಪುಂಖಾನುಪುಂಖವಾಗಿ ಹೊರಬರತೊಡಗಿದವು. ಭಟ್ಟಾಚಾರ್ಯರು ಹೀಗೆ 100 ಶ್ಲೋಕಗಳನ್ನು ಪಠಿಸಿದರು. ಅವರು ಇದ್ದಕ್ಕಿದ್ದಂತೆ ಭಾವಾವಿಷ್ಟರಾಗಿ ನರ್ತಿಸಿದರು.
ಮತ್ತು ರೋಧಿಸಿದರು. ಅವರ ಸರ್ವಾಂಗಗಳು ಬೆವರತೊಡಗಿದವು. ಅವರು ಮೇಲಿಂದ ಮೇಲೆ ಚೈತನ್ಯ ಮಹಾಪ್ರಭುಗಳ ಪಾದ ಸ್ಪರ್ಶಕ್ಕಾಗಿ ಬಾಗಲು ಮುಂದಾದರು. ತುಸು ಹೊತ್ತಿನಲ್ಲಿ ಅವರು ದೈವೋನ್ಮಾದಕ್ಕೆ ಒಳಗಾಗಿ ಮಹಾಪ್ರಭುಗಳನ್ನು ಸ್ತುತಿಸುತ್ತಾ ಪ್ರಜ್ಞಾಶೂನ್ಯರಾಗಿ ಬಿದ್ದರು. ಚೈತನ್ಯ ಮಹಾಪ್ರಭುಗಳಿಗೆ ಪರಮ ಸಂತೋಷವಾಯಿತು. ಅವರು ತಮ್ಮ ಬಳಿಯಲ್ಲಿದ್ದ ಗೋಪಿನಾಥಾಚಾರ್ಯರ ಕಡೆಗೆ ತಿರುಗಿ ಮುಗುಳ್ನಕ್ಕರು. ಗೋಪಿನಾಥಾಚಾರ್ಯರು ಮುದಗೊಂಡು, ಮಹಾಪ್ರಭುಗಳೇ, ತಾವು ಭಟ್ಟಾಚಾರ್ಯರನ್ನು ಉದ್ಧರಿಸಿದಿರಿ ಎಂದರು. ಸ್ವಲ್ಪ ಹೊತ್ತಿನ ನಂತರ ಭಟ್ಟಾಚಾರ್ಯರಿಗೆ ಪ್ರಜ್ಞೆ ಮರುಕಳಿಸಿತು. ಅವರು ತಮ್ಮೆದುರು ಮುಗುಳ್ನಗುತ್ತಾ ಕುಳಿತಿರುವ ಚೈತನ್ಯ ಮಹಾಪ್ರಭುಗಳನ್ನು ನೋಡಿ ಎರಡೂ ಕರಗಳನ್ನು ಜೋಡಿಸಿ, ನಿಜವಾಗಿಯೂ ನೀವು ಲೋಕೋದ್ಧಾರಕ್ಕಾಗಿಯೇ ಅವತರಿಸಿದ ಭಗವಂತ, ನನ್ನನ್ನು ನೀವು ಉದ್ಧರಿಸಿದ್ದರಿಂದ ನಾನು ನಿಮ್ಮ ಮೂಲ ಸ್ವರೂಪವನ್ನು ನೋಡುವಂತಾಯಿತು. ನನ್ನ ಮನಸ್ಸಿನಲ್ಲಿದ್ದ ಕತ್ತಲೆಯನ್ನು ನೀವು ನಾಶಪಡಿಸಿದ್ದೀರಿ ಎಂದು ಮಹಾಪ್ರಭುಗಳನ್ನು ಕೊಂಡಾಡಿದರು. ಚೈತನ್ಯ ಮಹಾಪ್ರಭುಗಳು ಭಟ್ಟಾಚಾರ್ಯರನ್ನು ಪ್ರೀತಿಯಿಂದ ಆಶೀರ್ವದಿಸಿದರು. ಮೇಲೆದ್ದು ತಮ್ಮ ವಾಸಸ್ಥಾನಕ್ಕೆ ಮರಳಿದರು. ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಓದೋಣ. ಹೀಗೆ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಮತ್ತು ಅವರ ನಿಜ ದರ್ಶನ ಶ್ರೀಕೃಷ್ಣ ರೂಪದಲ್ಲಿ ಮತ್ತು ಮಹಾವಿಷ್ಣುವಿನ ರೂಪದಲ್ಲಿ ದರ್ಶನ ನೀಡಿದ್ರು. ಬಹಳ ಒಳ್ಳೆ ಸ್ವಾರಸ್ಯಕರವಾದ ಘಟನೆ. ಮುಂದಿನ ವಾರ ಮುಂದುವರಿಸ